ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 9ನೇ ವಾಕ್ಯ. ಯೇಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂದಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಯೇಸು ತನ್ನ ಸೇವೆಯನ್ನು ಮಾಡುತ್ತಾ ಮುಂದೆ ಸಾಗ್ತಾ ಇರುವಂಥ ಸಮಯದಲ್ಲಿ ಕಪೆರ್ನೌಮ್ ಎಂಬ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ಶತಾಧಿಪತಿಗೆ ಇಷ್ಟನಾದ ಒಬ್ಬ ಆಳಿಗೆ ಸೌಖ್ಯವಿಲ್ಲ. ಇನ್ನೇನು ಮರಣವನ್ನು ಕಾಯ್ತಾ ಇದ್ದಾನೆ. ಆಗ ಶತಾಧಿಪತಿ ಯೇಸುವಿನ ಸಮಾಚಾರವನ್ನು ಕೇಳ್ತಾರೆ. ಯೇಸುವಿನ ಸಮಾಚಾರವನ್ನು ಕೇಳಿದಾಗ ಅವನು ಏನು ಮಾಡ್ತಾನೆ, ಆತನ ಬಳಿಗೆ ನೀನು ಬಂದು ನನ್ನ ಆಳನ್ನು ಸ್ವಸ್ಥ ಮಾಡಬೇಕೆಂದು ಯಹೂದ್ಯರ ಹಿರಿಯರನ್ನು ಕಳಿಸ್ಕೊಡ್ತಾರೆ. ಪ್ರತ್ಯೇಕವಾಗಿ ಅಂದಿನ ಕಾಲದಲ್ಲಿ ಯೇಸುಸ್ವಾಮಿಗೆ ವಿರೋಧಿಗಳು ಅನೇಕರಿದ್ದರೂ ಸಹ ಯೇಸುಸ್ವಾಮಿಯ ಬೋಧನೆಯನ್ನು ನಂಬುವ, ಯೇಸುಸ್ವಾಮಿಯ ಆ ಒಂದು ಸ್ವಾರ್ಥ ಸೇವೆ ಅಥವಾ ಅದ್ಭುತಗಳನ್ನು ನಂಬುವಂತಹ, ಆತನ ಶಕ್ತಿಯಲ್ಲಿ ನಂಬಿಕೆ ಇರುವ ಅನೇಕ ಅನ್ಯ ಜನರನ್ನು ಸಹ ನಾವು ನೋಡ್ಬೋದು. ಅದರಲ್ಲಿ ಒಬ್ಬನಾಗಿದ್ದ ಈ ಶತಾಧಿಪತಿ. ಇವನೊಬ್ಬ ಯಹೂದ್ಯನ ಅಲ್ಲದಿದ್ದರೂ ಸಹ ಇವನೊಳ್ಳೆ ಮನುಷ್ಯ. ಸಾಧಾರಣ ಯಹೂದ್ಯರಿಗೆ ವಿರುದ್ಧವಾಗಿ ಈ ರೋಮನ್ ಸೈನಿಕರು, ಶತಾಧಿಪತಿಗಳು, ಸಹಸ್ರಾಧಿಪತಿಗಳೆಲ್ಲ ಕಾರ್ಯ ಮಾಡುವಾಗ ಇವನು ಯಹೂದ್ಯರಿಗೆ ಭಾಳ ಒಳ್ಳೆಯದನ್ನು ಮಾಡುವಂತಹ ವ್ಯಕ್ತಿ. ಯಾಕೆಂದರೆ ಅವನು ಯಹೂದ್ಯರ ಹಿರಿಯರನ್ನು ಕಳಿಸ್ತಾ ಇದ್ದಾರೆ. ಆ 4ನೇ ವಾಕ್ಯದಲ್ಲಿ ಓದುವಾಗ ಅವರು ಯೇಸುವಿಗೆ ಇನ್ನು ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ನಿನ್ನಿಂದ ಉಪಕಾರ ಹೊಂದುವುದಕ್ಕೆ ಇವನು ಯೋಗ್ಯನು. ಯಾಕೆಂದರೆ ಅವನು ನಮ್ಮ ಜನರನ್ನು ಪ್ರೀತಿಸುವನು. ಯಾಕೆಂದರೆ ಜನರನ್ನು ಪ್ರೀತಿಸದೇ ಇರುವಂತಹ ಲೀಡರ್ಗಳ ಮಧ್ಯದಲ್ಲಿ ಇವನು ಜನರನ್ನು ಪ್ರೀತಿಸ್ತಾನೆ. ಮಾತ್ರವಲ್ಲ, ಸಭಾಮಂದಿರವನ್ನು ನಮಗಾಗಿ ಕಟ್ಟಿಸ್ಕೊಟ್ಟಿದ್ದಾನೆ. ಆದ್ದರಿಂದ ನೀನು ಬರಬೇಕು. ಯಹೂದ್ಯರ ಹಿರಿಯರು ಒಂದು ರಿಕ್ವೆಸ್ಟನ್ನು ಯೇಸು ಸ್ವಾತ್ರ ಇಡ್ತಾರೆ. ನಮ್ಮ ಜನರನ್ನು ವಿರೋಧಿಸುವವರ ಮಧ್ಯದಲ್ಲಿ ಇವನು ನಮ್ಮ ಜನರನ್ನು ವಿರೋಧಿಸುವನಲ್ಲ, ಪ್ರೀತಿಸುವವನು. ಅದು ಮಾತ್ರವಲ್ಲ, ಸಭಾಮಂದಿರವನ್ನು ಕಟ್ಟಿಸುವುದಕ್ಕೆ ತಡೆ ಮಾಡುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಇವನೇ ನಿಂತು ಸಭಾಮಂದಿರವನ್ನು ಕಟ್ಟಿಸ್ಕೊಟ್ಟವನು. ಅದರರ್ಥ ನಮಗೆ ಬಹಳ ಅನುಕೂಲವಾದಂತಹ ಒಬ್ಬ ಶತಾಧಿಪತಿ. ಆದ್ದರಿಂದ ಅವನ ಆಳನ್ನು ಸ್ವಸ್ಥ ಮಾಡುವುದಕ್ಕಾಗಿ ನೀನು ಬರಬೇಕು ಅಂತ ಹೇಳಿದಾಗ ಯೇಸು ಅವರ ಸಂಗಡ ಹೋಗ್ತಾ ಇದ್ದಾರೆ. ಯೇಸುವಿನ ಮಾರ್ಗ ಇವಾಗ ಯೇಸು ಆ ಶತಾಧಿಪತಿ ಮನೆಯನ್ನು ನೋಡುತ್ತಾ ಆ ಗುರಿಯನ್ನಿಟ್ಕೊಂಡು ಯೇಸುಸ್ವಾಮಿ ಹೋಗ್ತಾ ಇದ್ದಾರೆ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಶತಾಧಿಪತಿಗೆ ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇದೆ. ತನ್ನ ಸ್ನೇಹಿತರನ್ನು ಅಲ್ಲಿಗೆ ಕಳುಹಿಸ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ, ಪ್ರಭುವೇ, ತೊಂದರೆ ತಕ್ಕೊಳ್ಬೇಡ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ಈ ಶತಾಧಿಪತಿ 100 ಜನರ ಅಧಿಪತಿ. 100 ಜನರು ಇವನ ಮಾತನ್ನು ಕೇಳ್ತಾರೆ. 101ನೆಯ ವ್ಯಕ್ತಿ ಈ ವ್ಯಕ್ತಿಯ ಮಾತು ಕೇಳಲ್ಲ. ಯಾಕೆಂದರೆ ಅವನು ಇವನ ಅಂಡರ್ಲಲ್ಲ. ಹಾಗಾದರೆ ಇವನು ಯೇಸುವನ್ನು ಕರೆ ಕಳಿಸುವುದಕ್ಕಾಗಿ ಹೇಳಿದಾಗ ಇವನ ಮನಸ್ಸಂದಿಸಿರ್ಬೋದು, ನಾನೊಬ್ಬ ಶತಾಧಿಪತಿ, 100 ಜನರ ಅಧಿಪತಿ, ಯೇಸು ನನ್ನ ಮನೆಗೆ ಬಂದು ಸ್ವಸ್ಥ ಮಾಡಲಿ. ಆದರೆ ನಂತರ ಯೋಚನೆ ಮಾಡಿರ್ಬೋದು, ನಾನು 100 ಜನರಿಗೆ ಅಧಿಪತಿಯಾಗಿ ನಿಂತಿದ್ದೇನೆ, ಆದರೆ ಯೇಸು ಈ ಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ಮಾತ್ರವಲ್ಲ, ಯೇಸುವಿಗೆ ಜನರ ಮೇಲೆ ಮಾತ್ರವಲ್ಲ, ರೋಗದ ಮೇಲೇನೂ ಸಹ ಅಧಿಕಾರ ಇದೆ. ಇಲ್ಲೇ ಬರಬೇಕು ಅಂತ ಇಲ್ಲ. ಯೇಸು ನನ್ನ ಮನೆಗೆ ಬಂದು ನನ್ನ ಆಳಿನ ಮೇಲೆ ಕೈ ಇಡಬೇಕು ಎಂದು ಇಲ್ಲ. ಅಲ್ಲಿಂದನೇ ಹೇಳಿದ್ರೆ ಈ ಆಳಿಗೆ ಗುಣ ಆಗುತ್ತೆ ಅಂತ ನಂಬಿಕೆಯಾಗಿ ಇವನ ತನ್ನ ಸ್ನೇಹಿತರನ್ನು ಕಳಿಸಿ ಯೇಸುಗೆ ಹೇಳ್ತಾನೆ, ಸ್ವಾಮಿ, ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದ್ರೆ ನನ್ನ ಆಳಿಗೆ ಗುಣ ಆಗುತ್ತೆ. ಇವನ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಶಾಕ್ ಆಗ್ತಾರೆ. ಇಷ್ಟು ದೊಡ್ಡ ನಂಬಿಕೆ. ಯಾಕೆಂದರೆ ಅನೇಕರು ತಮ್ಮ ಮಕ್ಕಳನ್ನು ತಂದು ಯೇಸು ಹತ್ರ, ಸ್ವಾಮಿ, ಇವನ ಮೇಲೆ ಕೈ ಇಡು, ಇವನನ್ನು ಮುಟ್ಟಿ ಬ್ಲೆಸ್ ಮಾಡಿ ಆಶೀರ್ವದಿಸು, ಇವನನ್ನು ಸ್ವಸ್ಥ ಮಾಡು ಅಂತ ಹೇಳಿ ಕೇಳಿಕೊಳ್ಳುವಂತಹ ಒಂದು ಜನರ ಮಧ್ಯದಲ್ಲಿ
ನನ್ನ ಮೇಲೆ ಕರುಣೆ ತೋರ್ರಿ, ನನ್ನ ಮೇಲೆ ಕೈ ಇಡ್ರಿ ಅಂತ ಕೇಳುವಂತಹ ಜನರ ಮಧ್ಯದಲ್ಲಿ ನೀನು ಕೈ ಇಡದೆ ನಿನ್ನ ಮಾತಿನಲ್ಲೇ ಶಕ್ತಿ ಇದೆ. ಇಸ್ರಾಯೇಲರು ನಂಬಿದ್ರು ಆತನ ಕೈಯಲ್ಲಿ ಶಕ್ತಿ ಇದೆ. ಆದರೆ ಈ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನಿನ್ನ ಕೈಯಲ್ಲಿ ಮಾತ್ರವಲ್ಲ, ನಿನ್ನ ಬಾಯಲ್ಲಿ, ನಿನ್ನ ಮಾತಿನಲ್ಲಿ ಒಂದು ಶಕ್ತಿ ಇದೆ. ಎಷ್ಟು ದೂರವಿದ್ದರೂ, ಅದೆಷ್ಟು ದೊಡ್ಡ ರೋಗವಾಗಿದ್ದರೂ ಅದು ಸ್ವಸ್ಥವಾಗುತ್ತೆ ಎಂಬುದಾಗಿ ನಂಬಿದಾಗ ಯೇಸು ಹೇಳ್ತಾರೆ, ಇಂಥ ದೊಡ್ಡ ನಂಬಿಕೆಯನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ. ಈಗಲೇ ಸಮಯದಲ್ಲಿ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನನ್ನ ನಿಮ್ಮ ನಂಬಿಕೆ ಯಾವ ಮಟ್ಟದಲ್ಲಿದೆ? ಏಸು ಕೈ ಇಟ್ಟರೆ ಮಾತ್ರ ಸೌಖ್ಯ ಅಂತನ, ಏಸು ಬಂದರೆ ಮಾತ್ರ ಸೌಖ್ಯ ಅಂತನ, ಅಥವಾ ಯೇಸುವಿನ ಮಾತಿನಲ್ಲಿಯೇ ಶಕ್ತಿ ಇದೆ? ವಾಕ್ಯ ಈ ರೀತಿ ಹೇಳುತ್ತೆ, ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದನು, ಅವರನ್ನು ಗುಣ ಮಾಡಿದನು. ನಿನ್ನ ವೇದನೆ, ನಿನ್ನ ಕಷ್ಟ, ನಿನ್ನ ರೋಗ, ನಿನ್ನ ದುಃಖ, ನಿನ್ನ ಇಕ್ಕಟ್ಟು ಯಾವುದೇ ಆಗಿದ್ದರೂ ಸಹ ದೇವರು ನಿನಗಾಗಿ ಒಂದು ಮಾತನ್ನು ಹೇಳಿದ್ರೆ ಆ ಮಾತು ನಿನ್ನನ್ನು ಸ್ವಸ್ಥ ಮಾಡುತ್ತೆ. ಆ ಮಾತು ನಿನ್ನ ಇಕ್ಕಟ್ಟಿಗೆ ಪರಿಹಾರ ಮಾಡುತ್ತೆ. ಆ ಮಾತು ನಿನ್ನ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡುತ್ತೆ. ಈಗಲ ಸಮಯದಲ್ಲಿ ಶತಾಧಿಪತಿಗಿದ್ದಂತಹ ಅದೇ ನಂಬಿಕೆ ನಿನ್ನಲ್ಲಿರುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಾವು ಅಲ್ಪ ನಂಬಿಕೆಯುಳ್ಳವರಾಗಿ ಅಲ್ಲ, ದೊಡ್ಡ ನಂಬಿಕೆಯುಳ್ಳವರಾಗಿ ನಂಬಿ ನಿನ್ನಿಂದ ಅದ್ಭುತವನ್ನು ಕಾಣುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.